ನಾವಿವತ್ತು ಚನ್ನಪಟ್ಟಣದ ಹತ್ರ ಗೌಡ್ಗೆರೆನಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇದೀವಿ. ದೇವಸ್ಥಾನದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತು. ಇತ್ತೀಚೆಗೆ ಈ ದೇವಸ್ಥಾನಕ್ಕೆ ತುಂಬಾ ಜನ ಬರ್ತಾ ಇದ್ದಾರೆ. ಇಲ್ಲಿ ಬಂದು ಕಾಯಿ ಕಟ್ಟೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬಂದಿರೋರು ಕೂಡ ತುಂಬಾ ಜನಕ್ಕೆ ಅವ್ರ ಕಷ್ಟ ಬಗೆಹರಿದಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಪ್ರತಿದಿನ ಸಾಕಷ್ಟು ಜನ ಬರ್ತಾರೆ. ಹಾಗೆ ಇಲ್ಲಿ ಟ್ಯೂಸ್ಡೇ, ಫ್ರೈಡೆ, ಸಂಡೇ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಮಾತ್ರ ಜನ ಸಾಗರನೇ ಇರ್ತಾರೆ. ಕಷ್ಟ ಬಗೆಹರಿಸ್ಕೊಳಕ್ಕೆ ಅಂತ ಬರೋ ಜನ ಕ್ಯೂ ನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಕ್ಯೂ ನಲ್ಲಿ ದರ್ಶನ ಕೂಡ ಮಾಡಿ ಕೊನೆಗೆ ದೇವಸ್ಥಾನ ಪ್ರಸಾದ ತಿನ್ನೋಕೆ ಅಂತ ಹೋಗೋ ಜಾಗ ಮಾತ್ರ ಈಗಿದೆ. ದರ್ಶನದವರೆಗೂ ಅಷ್ಟೆಲ್ಲ ನೀಟಾಗಿ ನೋಡ್ಕೊಳ್ಳೋ ವ್ಯವಸ್ಥಾಪಕರು ಇಲ್ಲಿ ಕೂಡ ಒಂದ್ ಕ್ಯೂ ನಲ್ಲಿ ಹೋಗೋ ತರ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಮುಖ್ಯವಾಗಿ ಇಲ್ಲಿ ಊಟಕ್ಕೆ ಪ್ಲೇಟ್ ನ ಜನ ತಿಂದಿಟ್ಟೋಗಿರೋ ಪ್ಲೇಟ್ ತಗೊಂಡು ತೊಳೆದು ತಗೊಬೇಕು. ನಾವು ತಿಂದಿದ್ ಪ್ಲೇಟ್ ನ ತೊಳ್ದಿಟ್ಟಿದ್ವಿ. ಈ ತರ ಎಲ್ಲೋ ಬೆರಳಿಗೆ ಅಷ್ಟು ಜನ ಮಾತ್ರ ಮಾಡ್ತಿದ್ರು. ಮಿಗ್ದವರೆಲ್ಲ ತಿಂದು ಹಾಗೆ ಇಟ್ಟೋಗ್ತಿದ್ರು. ಇಲ್ಲಿ ಒಳ್ಳೇದಾಗುತ್ತೆ ಅಂತ ಬಂದು ಮನ್ಸಿಗೆ ನೆಮ್ಮದಿ ತಗೊಂಡೋಗೋ ಜನಕ್ಕೆ ಈ ವಿಷಯದಲ್ಲಿ ಕಸ್ವಿಸಿ ಅನ್ಸುತ್ತೆ. ಇದನ್ನ ಇಲ್ಲಿರೋ ವ್ಯವಸ್ಥಾಪಕರು ಗಮನ ಕೊಟ್ಟು ಸರಿ ಮಾಡಿದ್ರೆ ಚೆನ್ನಾಗಿರುತ್ತೇನೋ. ಮುಖ್ಯವಾಗಿ ಇಲ್ಲಿ ಬರೋ ಜನ ಕೂಡ ನಿಮ್ಗೆ ನಿಮ್ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಬರ್ತೀರಾ. ಅದೇ ರೀತಿ ನಿಮ್ಗೆ ಒಳ್ಳೇದಾಗೋ ಈ ದೇವಸ್ಥಾನ ನೀಟಾಗಿರ್ಲಿ ಅಂತ ಸ್ವಚ್ಛತೆ ಕಾಪಾಡಿ. ನೂಕು ನುಗ್ಲು ಬಿಟ್ಟು ತಾಳ್ಮೆಯಿಂದ ಹೋಗಿ. ನನ್ ಮನ್ಸಿಗೆ ಅನ್ಸಿದಿಷ್ಟೇ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಎಲ್ಲೇ ಹೋದ್ರು ಸ್ವಚ್ಛತೆ ಕಾಪಾಡಿ. ಥ್ಯಾಂಕ್ ಯು.